ಹಲೋ ವಿದ್ಯಾರ್ಥಿಗಳೇ, ಇವಾಗ ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರವನ್ನು ಕುರಿತು ಹೇಳಲಿದ್ದೇನೆ. ಹಾಗಾದರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೀವಿಷ್ಟು ಪರ್ಫೆಕ್ಟಾಗಿ ಓದ್ಕೊಂಡಾಗ 10ಕ್ಕೆ 10 ಅಂಕಗಳನ್ನು ಫಿಕ್ಸ್ ಆಗಿ ಪಡಿತೀರ. ಹಾಗಾದರೆ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡ 10 ಸಂವಿಧಾನಿಕ ಕ್ರಮಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. 10 ಸಂವಿಧಾನಿಕ ಕ್ರಮಗಳು ಅಂದರೆ 10 ಕ್ರಮಗಳು ಬರೆದ್ರೆ ಸಾಕು. ಸೊ ಅದರಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಹಿತಾಸಕ್ತಿ ಕಾಪಾಡಲು ಏನು ಮಾಡುತ್ತೆ, ಕೆಲವೊಂದು ಅಂಶಗಳನ್ನು ಸರ್ಕಾರ ಸೇರ್ಪಡೆ ಮಾಡಿದೆ. ಅದಕ್ಕೋಸ್ಕರ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಹಿತಾಸಕ್ತಿ ಕಾಪಾಡಲು ಕಾನೂನಾತ್ಮಕ ಬೆಂಬಲ ಹಕ್ಕು ನೀಡುವ ಉದ್ದೇಶದಿಂದ ಕೆಲವೊಂದು ಅಂಶಗಳನ್ನು ಸೇರ್ಪಡೆ ಮಾಡಿದೆ. ಆ ಅಂಶಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಅಂಶ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇಲ್ಲಿ ಫಸ್ಟ್ ಪಾಯಿಂಟ್, 15ನೇ ಕಲಂ ಅಂದರೆ 15ನೇ ವಿಧಿ ಏನನ್ನು ತಿಳಿಸುತ್ತದೆ ಅಂತಂದರೆ, ಭಾರತದ ಯಾವುದೇ ನಾಗರಿಕನು ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಮುಂತಾದ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಅದೇ ರೀತಿ ಸಾರ್ವಜನಿಕರಿಗಾಗಿ ನಿರ್ಮಿಸಿರುವ ಬಾವಿಗಳು, ಕೆರೆಗಳು, ರಸ್ತೆಗಳು, ಮನೋರಂಜನಾ ಗೃಹಗಳು ಮುಂತಾದವುಗಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ. ಇದು ಯಾವ ವಿಧಿ ತಿಳಿಸುತ್ತದೆ ನಮಗೆ? ಇಲ್ಲಿ 15ನೇ ವಿಧಿ. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, 15ನೇ ಕಲಂ ಏನಂತ ತಿಳಿಸ್ತದೆ ಅಂತಂದರೆ, ಇಲ್ಲಿ ಧರ್ಮ, ಜಾತಿ, ಜನಾಂಗ, ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ರಸ್ತೆ, ಬಾವಿ, ಕೆರೆಗಳಲ್ಲಿ ಪ್ರವೇಶ ನಿರಾಕರಿಸುವಂತಿಲ್ಲ. ಇಷ್ಟು ಬರೆದ್ರೆ ಸಾಕು. ಅದೇ ರೀತಿ 16ನೇ ಕಲಂ ಏನನ್ನು ತಿಳಿಸುತ್ತದೆ ಅಂತಂದರೆ, ಸರ್ಕಾರದ ನೇಮಕಾತಿಗಳಲ್ಲಿ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶ. ಏನು ಬರಿಬೇಕಿಲ್ಲಿ? ಸರ್ಕಾರದ ನೇಮಕಾತಿಗಳಲ್ಲಿ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 3ನೇ ಪಾಯಿಂಟ್, 17ನೇ ಕಲಂ ಅಸ್ಪರ್ಶತೆಯನ್ನು ನಿಷೇಧಿಸುತ್ತದೆ. ಇದನ್ನು ಯಾವುದೇ ರೂಪದಲ್ಲಿ ಆಚರಿಸುವುದಕ್ಕೆ ನಿಷೇಧವಿದೆ. ಅದರಲ್ಲಿ ಮೇಲು ಕೀಳು ಅಂತಕ್ಕಂಥ ಭೇದ ಭಾವ ಮಾಡ್ತಾರೆ. ಇಲ್ಲಿ ಅಸ್ಪರ್ಶತೆ ಅಂತಕ್ಕಂಥದ್ದು ನಿಷೇಧ ಮಾಡ್ತಕ್ಕಂಥ ವಿಧಿ ಯಾವುದು? 17ನೇ ವಿಧಿ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 4ನೇ ಪಾಯಿಂಟ್, ಇಲ್ಲಿ 23ನೇ ವಿಧಿ ಅಥವಾ 23ನೇ ಕಲಮು ಅಂತ ಕರಿತೀವಿ. ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರವಾಗಿದೆ. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಏನು ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರವಾಗಿದೆ. ನೆಕ್ಸ್ಟ್ ಒನ್ 25ನೇ ಕಲಂ. 25ನೇ ಕಲಂ ಏನನ್ನು ತಿಳಿಸುತ್ತದೆ ಅಂತಂದರೆ, ಸಾರ್ವಜನಿಕವಾದ ಯಾವುದೇ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಎಲ್ಲ ಹಿಂದೂಗಳಿಗೆ ಮುಕ್ತ ಪ್ರವೇಶ ನೀಡುವುದು. ಅಂದರೆ ಸಾರ್ವಜನಿಕ ಹಿಂದೂ ಧಾರ್ಮಿಕ ಸಂಸ್ಥೆಗಳಂದರೆ ದೇವಾಲಯಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು, ಅಲ್ಲಿ ಎಲ್ಲ ಹಿಂದೂಗಳಿಗೆ ಮುಕ್ತವಾದ ಪ್ರವೇಶ ನೀಡುವುದು. ಯಾವ ಕಲಂ ತಿಳಿಸುತ್ತದೆ? 25ನೇ ಕಲಂ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 29ನೇ ಕಲಂ ಏನನ್ನು ತಿಳಿಸುತ್ತದೆ ಅಂತಂದರೆ, ಸಾಂಸ್ಕೃತಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಸಮೂಹಗಳಿಗೆ ಅವರ ಭಾಷೆ, ಸಂಸ್ಕೃತಿಯ ಸಂರಕ್ಷಣೆ ಮಾಡಲು ಹಕ್ಕು ಇದೆ. ಏನನ್ನು ತಿಳಿಸುತ್ತದೆ ಇದರಲ್ಲಿ? ಸಾಂಸ್ಕೃತಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಸಮೂಹಗಳಿಗೆ ಭಾಷೆ ಮತ್ತು ಸಂಸ್ಕೃತಿ ಸಂರಕ್ಷಣೆ ಮಾಡುವ ಹಕ್ಕು ಇದೆ ಎನ್ನುವುದನ್ನು ತಿಳಿಸುತ್ತದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 46ನೇ ಕಲಂ. 46ನೇ ಕಲಂ ಏನನ್ನು ತಿಳಿಸುತ್ತದೆ ಅಂತಂದರೆ, ದುರ್ಬಲ ವರ್ಗಗಳ, ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರವರ್ತಿಸಲು ಸರ್ಕಾರವು ವಿಶೇಷ ಕಾಳಜಿ ವಹಿಸಬೇಕು ಎನ್ನುವುದನ್ನು ಇದು ತಿಳಿಸುತ್ತದೆ. ಇದರ ಬಗ್ಗೆ ತಿಳಿಸುತ್ತದೆ ನೆನ್ಪಿಟ್ಕೊಳ್ಳಿ. ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರವರ್ತಿಸಲು ಸರ್ಕಾರವು ವಿಶೇಷ ಕಾಳಜಿ ವಹಿಸಬೇಕು ಎನ್ನುವುದು 46ನೇ ಕಲಂ ತಿಳಿಸುತ್ತದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 164ನೇ ಕಲಂ ಏನನ್ನು ತಿಳಿಸುತ್ತದೆ ಅಂತಂದರೆ, ಪರಿಶಿಷ್ಟ ಜಾತಿಗಳು, ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಲು ಅವಕಾಶ. ಅಂದರೆ 164ನೇ ಕಲಂ ಏನು ತಿಳಿಸುತ್ತದೆ? ಪರಿಶಿಷ್ಟ ಜಾತಿ, ಬುಡಕಟ್ಟು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಲು ಅವಕಾಶ ನೀಡಲಾಗಿದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 325ನೇ ಕಲಂ, ಎಲ್ಲ ಭಾರತೀಯ ನಾಗರಿಕರಿಗೂ ಮತದಾನದ ಹಕ್ಕು ಇದೆ. ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಮತದಾನದ ಹಕ್ಕನ್ನು ಕೊಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಹೇಳಬೇಕಾದ್ರೆ 330, 332, 334ನೇ ಕಲಮುಗಳು ಏನನ್ನು ತಿಳಿಸುತ್ತವೆ ಅಂದರೆ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿ ಇದೆ. ಅಂದರೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ
335ನೇ ಕಲಂ ಏನನ್ನು ತಿಳಿಸುತ್ತದೆ ಅಂತಂದರೆ ಸೇವೆಗಳು ಹಾಗೂ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳಿಗೆ ಅವಕಾಶ ನೀಡಲಾಗಿದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ 338ನೇ ಕಲಂ ಪ್ರಕಾರ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳಿಗಾಗಿ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರ ನೀಡಿದೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಏನು ಹೇಳುತ್ತೆ ನೆಕ್ಸ್ಟ್ ಹೇಳಬೇಕಾದ್ರೆ ಇಲ್ಲಿ ಎರಡನೇ ಪ್ರಶ್ನೆ, ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ಫಸ್ಟ್ ಕ್ವಶನ್. ಸೊ ಅದೇ ಅಧ್ಯಾಯದಿಂದ ಬರ್ತಕ್ಕಂಥ ಸೆಕೆಂಡ್ ಕ್ವಶನ್ ಇದೆ. ಐ ಥಿಂಕ್ ಇದು ಎರಡನೇ ಚಾಪ್ಟರಿಂದ ಹೇಳ್ತಾ ಇದ್ದೀನಿ ಇಲ್ಲಿ. ಅಂದರೆ ಇದೊಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಈ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನೀವು, ಅಂದರೆ ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಓದ್ಕೊಂಡ್ರೆ 10, 12 ಅಥವಾ 13 ಅಂಕಗಳನ್ನು ಪಡಿಬಹುದು ಇಷ್ಟು ಓದ್ಕೊಂಡ್ರೆ. ಸೊ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಸೊ ಅಭಿವೃದ್ಧಿ ಕಾರ್ಯಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೀವು ಫಸ್ಟ್ ಒನ್ ನೋಡ್ತಾ ಇರಬಹುದು, ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ. ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಏನಿದೆ ಅಲ್ಲಿ ರಾಷ್ಟ್ರೀಯ ಆಯೋಗದ ನೇಮಕ ಅಂತ ಇದೆ. ಸೊ ಇದರಲ್ಲಿ ಏನು ಬರಿಬೇಕು ಅಂದರೆ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳ ಹಿತಾಸಕ್ತಿಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಯೋಗವನ್ನು ರಚಿಸಿದೆ. ಏನು ರಚಿಸಿದೆ? ರಾಷ್ಟ್ರೀಯ ಆಯೋಗವನ್ನು ರಚಿಸಿದೆ. ಈ ಆಯೋಗವು ಪರಿಶಿಷ್ಟ ಜಾತಿಗಳು ಬುಡಕಟ್ಟುಗಳ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಮತ್ತು ನೀತಿಗಳನ್ನು ಕುರಿತಂತೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಅದಕ್ಕೋಸ್ಕರ ಸಲಹೆ ನೀಡುತ್ತದೆ, ನೀತಿಗಳನ್ನು ರಚಿಸಲು ಸಲಹೆ ನೀಡುತ್ತದೆ. ಸೆಕೆಂಡ್ ಪಾಯಿಂಟ್ ಹೇಳಬೇಕಾದ್ರೆ ಶೈಕ್ಷಣಿಕ ಅವಕಾಶಗಳು ಅಂತ ಇದೆ. ಸೊ ಶೈಕ್ಷಣಿಕ ಅವಕಾಶದಲ್ಲಿ ನಾವೇನು ನೆನ್ಪಿಡ್ಬೇಕಂದ್ರೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಶೈಕ್ಷಣಿಕ ಅವಕಾಶಗಳಿಗೆ ವಿಶೇಷ ಮಹತ್ವ ನೀಡಿದೆ. ಏನು ನೀಡಿದೆ? ವಿಶೇಷ ಮಹತ್ವ ನೀಡಿದ್ದು ಅದಕ್ಕಾಗಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಯಾವ ಸೌಲಭ್ಯಗಳಂದರೆ ಉಚಿತ ಶಿಕ್ಷಣ, ಪುಸ್ತಕಗಳು, ಲೇಖನ ಸಾಮಗ್ರಿಗಳು, ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ಸಾಲ ಸೌಲಭ್ಯ, ಉಚಿತ ಆಹಾರ, ವಸತಿ ಮುಂತಾದ ಕ್ರಮಗಳ ಮೂಲಕ ಪ್ರೋತ್ಸಾಹಿಸಲಾಗುತ್ತದೆ. ಅಂದರೆ ಪರಿಶಿಷ್ಟ ಜಾತಿ ಬುಡಕಟ್ಟು ಜನರಿಗೆ ಶೈಕ್ಷಣಿಕವಾಗಿ ಯಾವ ಅವಕಾಶಗಳನ್ನು ನೀಡಲಾಗಿದೆ ಅನ್ನೋದು ನೀವು ಬರೀಬೇಕು. ಏನು ಬರೀಬೇಕು? ಫ್ರೀ ಎಜುಕೇಷನ್, ಪುಸ್ತಕ, ಲೇಖನ ಸಾಮಗ್ರಿ, ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ಸಾಲ, ಉಚಿತ ಆಹಾರ, ಹಾಸ್ಟೆಲ್ ಫೆಸಿಲಿಟಿ ಇವುಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಆರ್ಥಿಕ ಅವಕಾಶಗಳ ವಿಸ್ತರಣೆ ಅಂತ ಇದೆ ಥರ್ಡ್ ಪಾಯಿಂಟ್. ಅದರಲ್ಲಿ ಬರಿಬೇಕಾಗಿದ್ದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳಿಗೆ ಆರ್ಥಿಕ ಅವಕಾಶಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಉದಾಹರಣೆಯಾಗಿ ಹೇಳಬೇಕಾದ್ರೆ ಭೂರಹಿತ ಪರಿಶಿಷ್ಟ ಜಾತಿಯವರಿಗೆ ಉಚಿತ ಭೂಮಿ ನೀಡಲಾಗುತ್ತಿದೆ. ಅದೇ ರೀತಿ ಭೂ ಸುಧಾರಣಾ ಕ್ರಮಗಳ ಮೂಲಕ ಭೂ ಮಾಲೀಕತ್ವದ ಅವಕಾಶ ನೀಡಲಾಗಿದೆ. ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಬಡ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜಗಳು, ಕೃಷಿ ಉಪಕರಣಗಳು, ಗೊಬ್ಬರ, ಕೀಟನಾಶಕ, ಬಡ್ಡಿರಹಿತ ಸಾಲ, ಎತ್ತುಗಳು, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಪಶುಸಂಗೋಪನೆ ಮುಂತಾದವುಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪಾಯಿಂಟ್ ಹೇಳಬೇಕಾದ್ರೆ ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಬರೀಬೇಕಂದ್ರೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲು ಸಂವಿಧಾನವು ಮೀಸಲಾತಿ ಕಲ್ಪಿಸಿದೆ. ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿ, ಪರಿಶಿಷ್ಟ ಪಂಗಡದವರಿಗೆ 7.5% ಮೀಸಲಾತಿ ನೀಡಲಾಗಿದೆ. ಈ ಪಾಯಿಂಟ್ನಲ್ಲಿ ಇಷ್ಟೇ ಎಕ್ಸ್ಪ್ಲೇನ್ ಬರೆದ್ರೆ ಸಾಕು. ಕೊನೆಯ ಪಾಯಿಂಟ್ ನೋಡಬೇಕಾದ್ರೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಅಂತ ಇದೆ. ಸೊ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಅಂತಂದರೆ ಏನು ಬರಿಬೇಕಂದ್ರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ವಿಶೇಷ ಪ್ರಾತಿನಿಧಿ ನೀಡಲಾಗಿದೆ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ 3 ಸಮಗ್ರ ಯೋಜನೆಗಳನ್ನು ಪ್ರಾರಂಭಿಸಿತು. ಎಷ್ಟು ಸಮಗ್ರ ಯೋಜನೆ? 3 ಸಮಗ್ರ ಯೋಜನೆಗಳನ್ನು ಪ್ರಾರಂಭಿಸಿತು. ಅವು ಯಾವುವು ಅಂತಂದರೆ ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮ ಅಂತ ಇದೆ. ಇವುಗಳಲ್ಲಿ ಒಂದೆರಡು ಲೈನ್ ಎಕ್ಸ್ಪ್ಲೇನ್ ಬರೆದ್ರೆ ಸಾಕು. ಸೊ ಇಷ್ಟು ಬರೆದ್ರೆ 10 ಅಂಕ ಸುಲಭವಾಗಿ ಪಡಿತೀವಿ. ನೆಕ್ಸ್ಟ್ ಒನ್ ಮೂರನೇ ಪ್ರಶ್ನೆ ನೋಡಬೇಕಾದ್ರೆ ಇಲ್ಲಿ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಇದೆ. ಅಂದರೆ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ಕುರಿತು
ವಿವರಿಸಬೇಕು. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ ಹೇಳಬೇಕಾದ್ರೆ, ಸ್ವತಂತ್ರ ಚಳುವಳಿ ಮತ್ತು ಅಸ್ಪೃಶ್ಯತೆ ನಿವಾರಣೆಗಳೆರಡು ಗಾಂಧೀಜಿಯವರ ಆದ್ಯತೆಗಳಾಗಿದ್ದವು. ಗಾಂಧೀಜಿಯವರ ಆದ್ಯತೆಯಾಗಿದ್ದು ಇಲ್ಲಿ ಸ್ವತಂತ್ರ ಚಳವಳಿ ಮತ್ತು ಅಸ್ಪೃಶ್ಯತೆ ನಿವಾರಣೆ. ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರೋಧಿಯಾಗಿದ್ದರಲ್ಲದೆ ತಮ್ಮ ಕ್ರಿಯೆ ಆಲೋಚನೆಯಲ್ಲೂ ಅದಕ್ಕೆ ಬದ್ಧರಾಗಿದ್ದರು. ಅದೇ ರೀತಿ ಅಸ್ಪೃಶ್ಯ ಸಮಸ್ಯೆಗಳನ್ನು ತಿಳಿದಿದ್ದರು. ಪ್ರಾರ್ಥನೆ, ಪೂಜೆ, ಕೀರ್ತನೆಗಳಲ್ಲಿ ಅವರು ಭಾಗಿಯಾಗುವಂತೆ ಮಾಡಿದರು. ಹರಿಜನ್ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಹರಿಜನರ ಸ್ಥಿತಿಗಳನ್ನು ಕುರಿತು ಗಾಂಧೀಜಿಯವರು ಸಾಕಷ್ಟು ಲೇಖನಗಳನ್ನು ಬರೆದು ಜಾಗೃತಿ ಮೂಡಿಸಿದರಲ್ಲದೆ ಅವರಿಗಾಗಿ ಅನ್ಯಾಯಕ್ಕೆ ಕಾನೂನಾತ್ಮಕ ಕ್ರಮಗಳ ಸಲಹೆ ನೀಡಿದರು. ತಾವೇ ಸ್ವತಃ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಆದರ್ಶಪ್ರಾಯರಾದರು. ತಮ್ಮ ನಿಸ್ವಾರ್ಥವಾದ ಮತ್ತು ಪ್ರಾಮಾಣಿಕ ಸೇವೆಗಳ ಮೂಲಕ ಹರಿಜನರಲ್ಲಿ ಜಾಗೃತಿ ಮೂಡಿಸಿದರು. ಯಾರು? ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ 1931ರ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ಪೃಶ್ಯತೆ ಸಮಸ್ಯೆಯನ್ನು ಪರಿಹರಿಸಲು ಸಮಿತಿಯೊಂದನ್ನು ರಚಿಸಿತು. ಆಗ ಅಸ್ತಿತ್ವಕ್ಕೆ ಬಂದ ಹರಿಜನ ಸೇವಕ ಸಂಘವು ಹರಿಜನ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ವಿದ್ಯಾರ್ಥಿ ವೇತನ ಸೌಲಭ್ಯ ನೀಡಲಾರಂಭಿಸಿತು. ಸ್ತ್ರೀ ಶಿಕ್ಷಣಕ್ಕಾಗಿ ದೆಹಲಿಯಲ್ಲಿ ಕಸ್ತೂರ್ಬಾ ಬಾಲಿಕಾ ಆಶ್ರಮ ಮತ್ತು ಸಾಬರಮತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯಗಳನ್ನು ಪ್ರಾರಂಭಿಸಲಾಯಿತು. ಅದೇ ರೀತಿ ಹರಿಜನ್ ಸೇವಕ ಸಂಘವು ದೇಶದಾದ್ಯಂತ ಶಾಖೆಗಳನ್ನು ಹೊಂದಿದ್ದು 120 ವಸತಿ ಶಾಲೆಗಳನ್ನು ನಿರ್ವಹಿಸುತ್ತಿದೆ. ಗಾಂಧೀಜಿಯವರು ಅಸ್ಪೃಶ್ಯರನ್ನು ಹರಿಜನರೆಂದು ಕರೆದರು. ಈ ಪದವನ್ನು ಮೊದಲು ಗುಜರಾತಿನ ಸಂತ ನರಸಿಂಹ ಮೆಹ್ತಾ ಅವರು ಬಳಸಿದರಾದರೂ ಗಾಂಧೀಜಿಯವರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಎಂದೇ ಜನಪ್ರಿಯರಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ವಿಮುಕ್ತಿಗಾಗಿ ಶ್ರಮಿಸಿದವರು. ನೆಕ್ಸ್ಟ್ ಒಂದು ಬರಿಬೇಕೇನೆಂದರೆ, ಸಂವಿಧಾನದ ಪ್ರಧಾನ ಶಿಲ್ಪಿಗಳಾದ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹಲವಾರು ಕಲಮುಗಳ ಅಳವಡಿಕೆಯ ಮೂಲಕ ಅಸ್ಪೃಶ್ಯರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಾನೂನಾತ್ಮಕ ಸ್ವರೂಪ ನೀಡಿದರು. ಭಾರತೀಯ ಸಂವಿಧಾನವು ಅಸ್ಪೃಶ್ಯರಿಗೆ ವಿಶೇಷ ಸಂರಕ್ಷಣೆ ನೀಡಿದೆ. ಅದೇ ರೀತಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಸ್ವಘನತೆ, ಸ್ವಗೌರವ ಮತ್ತು ಆತ್ಮವಿಶ್ವಾಸಗಳನ್ನು ಮೂಡಿಸಲು ಯತ್ನಿಸಿದರು. ಈ ಉದ್ದೇಶಕ್ಕಾಗಿ ಅವರು ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. ಯಾವ ಸಂಘಟನೆ? ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. ಅವರು ಚಾಲನೆಗೊಳಿಸಿದ ಆಂದೋಲನವನ್ನು ಸ್ವಗೌರವ ಆಂದೋಲನ ಎಂದು ಕರೆಯುತ್ತೇವೆ. ಇವು ನಿಮಗೆ ಒಂದು ಅಂಕಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ. ಯಾಕಂದರೆ ಈ ಅಧ್ಯಾಯದಿಂದ 1 ಅಂಕದ ಸುಮಾರು 4 ಪ್ರಶ್ನೆಗಳು ಬರ್ತಾ ಇವೆ. 4 ಪ್ರಶ್ನೆಗಳು ಅಂತಂದರೆ ನಿಮಗೆ 3 ಪ್ರಶ್ನೆಗಳು ಬರುತ್ತೆ. ಸೊ 3 + 2 ಅಂದರೆ 15 ಅಂಕಗಳು ಈ ಅಧ್ಯಾಯದಿಂದ ಬರ್ತಕ್ಕಂಥದ್ದು. ಸೊ ನೀವು 1-2 ಅಂಕಕ್ಕೂ ಸಹ ಇವು ಸಹಾಯಕವಾಗ್ತವೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ಪಡೆಯಲು ಅಸ್ಪೃಶ್ಯರು 5 ತತ್ವಗಳನ್ನು ಅಥವಾ ಪಂಚಸೂತ್ರಗಳನ್ನು ಪಾಲಿಸಬೇಕೆಂದು ಅಂಬೇಡ್ಕರ್ ಅವರು ಕರೆ ಇತ್ತರು. ಆ ಪಂಚತತ್ವಗಳು ಯಾವುವು ಅಂತಂದರೆ ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಗೌರವ, ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿಗಳೇ ಆ 5 ಸೂತ್ರಗಳಾಗಿವೆ. ಯಾವುವು? ನೆನ್ಪಿಟ್ಕೊಳ್ಳಿ ಸರಿಯಾಗಿ. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ, ಅಸ್ಪೃಶ್ಯರಲ್ಲಿ ಜಾಗೃತಿ ಮೂಡಿಸಲು ಅಂಬೇಡ್ಕರ್ ಅವರು ಮೂಕ ನಾಯಕ ಎಂಬ ಪತ್ರಿಕೆಯೊಂದನ್ನು ಆರಂಭಿಸಿದರು. 1 ಅಂಕಕ್ಕೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವ ಪತ್ರಿಕೆ? ಮೂಕ ನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. 1942ರಲ್ಲಿ ನಡೆದ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದ ಅಡಿಯಲ್ಲಿ ಎಲ್ಲ ಶೋಷಿತ ವರ್ಗಗಳನ್ನು ನಾಗಪುರದಲ್ಲಿ ಒಗ್ಗೂಡಿಸಿದರು. ಅಂಬೇಡ್ಕರ್ ಅವರು ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ ಎಂಬ 3 ತತ್ವಗಳ ಅಡಿಯಲ್ಲಿ ದಲಿತ ಆಂದೋಲನವನ್ನು ಚಾಲನೆಗೊಳಿಸಿದರು. ಇಷ್ಟು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಈ ಅಧ್ಯಾಯದಿಂದ 10 ಅಂಕದ ಯಾವುದಾದ್ರೂ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 1 ಅಂಕದ 3 ಪ್ರಶ್ನೆ, ಒಟ್ಟಾರೆಯಾಗಿ 15 ಅಂಕಗಳನ್ನು ಪಡಿತಕ್ಕಂಥದ್ದು. ಅದಕ್ಕೋಸ್ಕರ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ನೋಡಬೇಕಾದ್ರೆ 4ನೇ ಪ್ರಶ್ನೆ ಇದೆ. ಭಾರತದಲ್ಲಿ ಕೈಗೊಳ್ಳಲಾದ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಇದೆ. ಸೊ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಆರ್ಥಿಕ ಕಾರ್ಯಕ್ರಮಗಳು
ಯಾವುದು ಫಸ್ಟ್ ಒನ್? ಆರ್ಥಿಕ ಕಾರ್ಯಕ್ರಮಗಳು. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಯೋಜನೆಗಳಿಗಾಗಿ ಮೀಸಲಾದ ಮೊತ್ತವು ಬುಡಕಟ್ಟು ಅಭಿವೃದ್ಧಿಯ ಆದ್ಯತೆಯಾಗಿದೆ ಎಂಬುದರ ಸೂಚಕವಾಗಿದೆ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1,100 ಕೋಟಿಯಷ್ಟು ಮೊತ್ತವನ್ನು, 6ನೇ ಯೋಜನೆಯಲ್ಲಿ 5,535 ಕೋಟಿಗಳಷ್ಟು, 7ನೇ ಯೋಜನೆಯಲ್ಲಿ 10,500 ಕೋಟಿಗಳಷ್ಟು ಮೊತ್ತವನ್ನು ಮೀಸಲಿರಿಸಲಾಗಿತ್ತು. ಅದೇ ರೀತಿ ಇಲ್ಲಿ 3 ಪಾಯಿಂಟ್ಸ್ಗಳು ಬರೀಬೇಕು. ಎ ಇದೆ ನೋಡಿ, 20 ಅಂಶಗಳ ಕಾರ್ಯಕ್ರಮಗಳು. ನೆಕ್ಸ್ಟ್ ಬಿನಲ್ಲಿ ಲ್ಯಾಂಪ್ಸ್ ಮತ್ತು ಟ್ರೈಫಾಯ್ಡ್ಗಳ ಸ್ಥಾಪನೆ ಅಂತ ಬರುತ್ತೆ. ಸೊ ಸಿನಲ್ಲಿ ಕೃಷಿ ಕಾರ್ಯಕ್ಕೆ ನೆರವು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಶೈಕ್ಷಣಿಕ ಕಾರ್ಯಕ್ರಮಗಳು. ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕಾದ್ರೆ 80%ಕ್ಕೂ ಹೆಚ್ಚಿನ ಪರಿಶಿಷ್ಟ ಪಂಗಡಗಳು ಅನಕ್ಷರಸ್ಥರಾಗಿದ್ದಾರೆ. ಈ ಸಮೂಹಗಳಲ್ಲಿ ಶಿಕ್ಷಣದ ಪ್ರಸಾರಕ್ಕಾಗಿ ಸರ್ಕಾರ ವಿಶೇಷ ಅವಕಾಶಗಳನ್ನು ನೀಡಿದೆ. ಅವರಿಗೆ ಉಚಿತವಾದ ವಿದ್ಯಾರ್ಥಿ ನಿಲಯ, ಉಚಿತ ಶಿಕ್ಷಣ, ವಿದ್ಯಾರ್ಥಿ ವೇತನ, ಮಧ್ಯಾಹ್ನದ ಉಪಹಾರ, ಪಠ್ಯಪುಸ್ತಕ ಮುಂತಾದ ಅನುಕೂಲಗಳನ್ನು ನೀಡಲಾಗುತ್ತಿದೆ. ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ, ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಉಚಿತವಾದ ಹಾಸ್ಟೆಲ್ ಫೆಸಿಲಿಟಿ, ವಿದ್ಯಾರ್ಥಿ ವೇತನ, ಮಧ್ಯಾಹ್ನದ ಉಪಹಾರ, ಪಠ್ಯಪುಸ್ತಕ ಮುಂತಾದ ಅನುಕೂಲ ನೀಡಲಾಗುತ್ತಿದೆ. ಅದೇ ರೀತಿ ಬುಡಕಟ್ಟು ಪ್ರದೇಶಗಳಲ್ಲಿ ಆಶ್ರಮ ಶಾಲೆಗಳನ್ನು, ತಾಂತ್ರಿಕ ತರಬೇತಿ ಶಾಲೆಗಳನ್ನು ಸ್ಥಾಪಿಸಲಾಗಿದೆ. ಅದೇ ರೀತಿ ಕೋಳಿ ಸಾಕಾಣಿಕೆ, ಅರಣ್ಯಗಳ ನಿರ್ವಹಣೆ, ಪಶು ಸಂಗೋಪನೆ, ಜೇನು ಸಾಕಾಣಿಕೆ ಮುಂತಾದ ವೃತ್ತಿ ಕೈಗೊಳ್ಳಲು ಅಗತ್ಯ ತರಬೇತಿ ನೀಡಲಾಗುತ್ತಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪರೀಕ್ಷಾ ಪೂರ್ವ ತರಬೇತಿ, ವಿಶೇಷ ತರಬೇತಿ ಕೇಂದ್ರಗಳನ್ನು ಮತ್ತು ಮಾರ್ಗದರ್ಶಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಅದೇ ರೀತಿ ಥರ್ಡ್ ಪಾಯಿಂಟ್ ಹೇಳಬೇಕಾದ್ರೆ ಸಂಶೋಧನಾ ಕಾರ್ಯಕ್ರಮಗಳು ಅಂತ ಇದೆ. ಇದರಲ್ಲಿ ಏನು ಬರೀಬೇಕಂದ್ರೆ, ಬುಡಕಟ್ಟು ಸಮೂಹಗಳ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಬುಡಕಟ್ಟು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸದ್ಯದಲ್ಲಿ 11 ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಎಷ್ಟು? 11. ಅವುಗಳ ಚಟುವಟಿಕೆಗಳ ಸಂಯೋಜನೆಗಾಗಿ 30 ಸದಸ್ಯರನ್ನು ಒಳಗೊಂಡ ಕೇಂದ್ರೀಯ ಸಂಶೋಧನಾ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ನೀತಿ ನಿರೂಪಣೆಯಲ್ಲಿ ಅಗತ್ಯ ಮಾರ್ಗದರ್ಶನ ನೀಡುತ್ತದೆ. ಎಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಹೇಳಬೇಕಾದ್ರೆ ಆರೋಗ್ಯ, ವಸತಿ ಮತ್ತಿತರ ಯೋಜನೆಗಳು ಅಂತ ಇದೆ. ಸೊ ಇದರಲ್ಲಿ ನಾವು ವಿವರಣೆ ಏನು ಬರಿಬೇಕು ಅಂತಂದರೆ, ಪರಿಶಿಷ್ಟ ಪಂಗಡಗಳ ನೆಲೆಗಳಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳಿವೆ. ಅವು ಯಾವಂತಂದರೆ, ಸೌಲಭ್ಯಗಳ ಕೊರತೆ ಆದರೆ ಇನ್ನೊಂದೆಡೆ ಅಜ್ಞಾನ, ಅನಕ್ಷರತೆ, ಸಾಂಪ್ರದಾಯಿಕ ಅಭ್ಯಾಸಗಳು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅಂದರೆ ಸೌಲಭ್ಯಗಳ ಕೊರತೆ ಆದರೆ ಏನಾಗುತ್ತೆ, ಇಲ್ಲಿ ಅಜ್ಞಾನ, ಅನಕ್ಷರತೆ, ಸಾಂಪ್ರದಾಯಿಕ ಅಭ್ಯಾಸಗಳು ಸಮಸ್ಯೆ ಕಾರಣವಾಗುತ್ತೆ. ಸಮಸ್ಯೆಗಳ ನಿವಾರಣೆಗಾಗಿ ಕೆಲವು ಪ್ರದೇಶಗಳಲ್ಲಿ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗಿದೆ, ಕೆಲವು ಕಡೆ ಸಂಚಾರಿ ಚಿಕಿತ್ಸಾಲಯಗಳನ್ನು ಒದಗಿಸಲಾಗಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಅದೇ ರೀತಿ ಆರೋಗ್ಯ ಸಂಬಂಧಿ ಸಮಸ್ಯೆ ಬಗೆಹರಿಸಲಾಗುತ್ತಿದೆ. ಮಹಿಳೆಯರಿಗೆ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಸೇವೆಗಳನ್ನು ವಿಸ್ತರಿಸಲಾಗಿದೆ. ನೆಕ್ಸ್ಟ್ ಕೊನೆಯ ಪಾಯಿಂಟ್ ಹೇಳಬೇಕಾದ್ರೆ, ಇದು ಲಾಸ್ಟ್ ಕ್ವಶನ್ ಇದೆ. ಇದನ್ನು ಬರೆದ್ರೆ ಸುಲಭವಾಗಿ ನೀವು 10 ಅಂಕ ತಗೋಬಹುದು. ಶ್ರೀ ಮಹಿಳಾ ಉದ್ಯೋಗ, ಗೃಹ ಲಿಜ್ಜತ್ ಮತ್ತು ಸೇವಾ ಸಂಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಸೊ ನೀವು ಏನು ಬರೀಬೇಕು ಅಷ್ಟು ಪರ್ಟಿಕ್ಯುಲರ್ ಆಗಿ ಬರೆದು ಸ್ವಲ್ಪ ರಿಲೇಟೆಡ್ ಆಗಿ ಎಕ್ಸ್ಪ್ಲೇನ್ ಬರೀಲಿಕ್ಕಾದರೂ ಪ್ರಯತ್ನ ಪಡಬೇಕು. ನಿಮಗೆ ಏನೂ ಗೊತ್ತೇ ಇಲ್ಲ ಅಂದರೂ ಸಹ ಏನಾದರೂ ಬರೀಲಿಕ್ಕೆ ಪ್ರಯತ್ನ ಪಡಿ. ಫೇಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವೇನಾದರೂ ಬರೆದಿದ್ದರೆ 1-2 ಅಂಕ ಕಡಿಮೆ ಬಿದ್ದಾಗ ಅದು ನಿಮಗೆ ಸಹಾಯಕಾರಿಯಾಗುತ್ತೆ. ಸೊ ಲಾಸ್ಟ್ ಕ್ವಶನ್ ನೋಡಬೇಕಾದ್ರೆ, ಶ್ರೀ ಮಹಿಳಾ ಉದ್ಯೋಗ, ಗೃಹ ಲಿಜ್ಜತ್ ಮತ್ತು ಸೇವಾ ಸಂಘಟನೆಗಳನ್ನು ವಿವರಿಸಿ ಅಂತಿದೆ. ಸೊ ಇದು ಶಾರ್ಟಾಗಿ ಹೇಳ್ತೀನಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ನೀವೆಲ್ಲ ಎಕ್ಸ್ಪ್ಲೇನ್ ಬರೀಬೇಕು. ಶ್ರೀ ಮಹಿಳಾ ಗೃಹ ಉದ್ಯೋಗ ಲಿಜ್ಜತ್ ಪಾಪಡ್, ಲಿಜ್ಜತ್ ಎಂದು ಜನಪ್ರಿಯವಾಗಿರುವ ವಿವಿಧ ಗ್ರಾಹಕ ಉತ್ಪನ್ನಗಳನ್ನು ಉತ್ಪಾದಿಸುವ ಘಟಕವಾಗಿದೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ, ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸುವ ಮೂಲಕ ಅವರನ್ನು ಸಬಲಗೊಳಿಸುವುದು ಈ ಸಂಘಟನೆಯ ಉದ್ದೇಶವಾಗಿದೆ. ನೀವೆಲ್ಲ ಲಿಜ್ಜತ್ ಪಾಪಡ್ ಹಾಗೂ ಲಿಜ್ಜತ್ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಹೆಸರು ಕೇಳಿರಬಹುದು. 1959ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ಮುಂಬೈನಲ್ಲಿ ತನ್ನ ಕೇಂದ್ರ ಕಚೇರಿ ಇದೆ. ಎಲ್ಲಿದೆ ಕೇಂದ್ರ ಕಚೇರಿ? ಮುಂಬೈನಲ್ಲಿ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಸೇವಾ. ಇದರಲ್ಲೇ ಸೇವಾ ಬಗ್ಗೆ ಬರೀಬೇಕಾದ್ರೆ, ಅಂದರೆ ಲಿಜ್ಜತ್ ಬಗ್ಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಬರೀಬೇಕು, ನೀವು ಇಲ್ಲಿ ಪುಸ್ತಕದಲ್ಲಿ ಓದ್ಕೊಳ್ಳಿ. ಇದರಲ್ಲಿ ಸೇವಾ ಬಗ್ಗೆ ಹೇಳಬೇಕಾದ್ರೆ, ಸ್ವ ಉದ್ಯೋಗಿ ಮಹಿಳಾ ಸಂಘಟನೆಯಾಗಿರುವ ಈ ಸಂಘವು
ಮಹಿಳಾ ಸಬಲೀಕರಣಕ್ಕೆ ಗಮನಾರ್ಹ ಕೊಡುಗೆ ಸಲ್ಲಿಸಿದೆ. ಸ್ವ ಉದ್ಯೋಗಿಗಳಾದ ಬಡ ಮಹಿಳೆಯರನ್ನು ಅರ್ಥವ್ಯವಸ್ಥೆಯ ಪ್ರಮುಖ ವಾಹಿನಿಗೆ ಹೋರಾಟ ಮತ್ತು ಅಭಿವೃದ್ಧಿಯ ಕಾರ್ಯತಂತ್ರಗಳ ಮೂಲಕ ಕರೆತರುವುದು ಈ ಸಂಘದ ಪ್ರಮುಖ ಉದ್ದೇಶವಾಗಿದೆ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಬೇಕಾದ್ರೆ ಸಮಾನತೆಯತ್ತ ವರದಿ 1974ರ ಮಹತ್ವವನ್ನು ವಿವರಿಸಿ ಅಂತ ಇದೆ. ಸೊ ಇವು 6 ಪ್ರಶ್ನೆಗಳು ಓದ್ಕೊಂಡಾಗ ಇದ್ರ ಒಳಗಡೆ ಡೀಪಾಗಿ ಓದ್ತಿರಲ್ಲ ಅವೇ 1-2 ಅಂಕಕ್ಕೆ ಸಹಾಯಕ ಆಗ್ತವೆ. ಅಂದರೆ 15 ಅಂಕಗಳು ಕವರ್ ಆಗ್ತಕ್ಕಂಥದ್ದು. ಸೊ ಭಾರತೀಯ ಮಹಿಳೆಯರ ಅಂತಸ್ತು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಯಿತು. ಈ ಆಯೋಗದ ವರದಿಯನ್ನು ಸಮಾನತೆಯತ್ತ ವರದಿ, ಒಂದು ವಾಕ್ಯಕ್ಕೆ ಬರಬಹುದು, ನೆನಪಿಟ್ಕೊಳ್ಳಿ. ಈ ವರದಿಯನ್ನು ನಂತರದಲ್ಲಿ ಸಮಾನತೆಯತ್ತ ವರದಿ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಈ ವರದಿಯ ಉದ್ದೇಶ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಉದ್ದೇಶ, ಮಹಿಳೆಯರ ಸಾಮಾಜಿಕ ಅಂತಸ್ತು, ಶಿಕ್ಷಣ ಮತ್ತು ಉದ್ಯೋಗಗಳ ಮೇಲೆ ಪ್ರಭಾವ ಬೀರುವ ಸಂವಿಧಾನಾತ್ಮಕ, ಕಾನೂನಾತ್ಮಕ, ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಸಾಮಾಜಿಕ, ಶಿಕ್ಷಣ, ಉದ್ಯೋಗ ಮೇಲೆ ಪ್ರಭಾವ ಬೀರುವ ಸಂವಿಧಾನ, ಕಾನೂನು, ಆಡಳಿತಾತ್ಮಕ ಅಂಶಗಳ ಪರಿಶೀಲನೆ. ಸೆಕೆಂಡ್ ಒನ್ ಹೇಳಬೇಕಾದ್ರೆ, ಕಳೆದ 2 ದಶಕಗಳಲ್ಲಿ ಈ ಸೌಲಭ್ಯಗಳು ದೇಶದ ಗ್ರಾಮೀಣ ಭಾಗದ ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವುದು ಹಾಗೂ ಇನ್ನೂ ಪರಿಣಾಮಕಾರಿಯಾದ ಕಾರ್ಯಕ್ರಮ ಕುರಿತು ಸಲಹೆ ನೀಡುವುದು. ಅಂದರೆ ಗ್ರಾಮೀಣ ಭಾಗದ ಮಹಿಳೆಯರ ಅಂತಸ್ತಿನ ಮೇಲೆ ಏನಿದೆ ಬೀರಿದ ಪ್ರಭಾವ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು 2ನೇ ಪಾಯಿಂಟ್ ಆಗಿದೆ. 3ನೇದು ಹೇಳಬೇಕಾದ್ರೆ, ಮಹಿಳೆಯರಲ್ಲಿ ಶಿಕ್ಷಣದ ಅಭಿವೃದ್ಧಿ ಕುರಿತು ಅಭ್ಯಸಿಸುವುದು. ಕೆಲವು ಕ್ಷೇತ್ರಗಳಲ್ಲಿ ನಿಧಾನ ಪ್ರಗತಿಯ ಕಾರಣಗಳನ್ನು ಗುರುತಿಸಿ ಪರಿಹಾರ ನೀಡುವುದು. ಅಂದರೆ ಶಿಕ್ಷಣ ಅಭಿವೃದ್ಧಿ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು, ಅದೇ ರೀತಿ ನಿಧಾನ ಪ್ರಗತಿಗೆ ಕಾರಣ ಗುರುತಿಸಿ ಪರಿಹಾರ ನೀಡತಕ್ಕಂಥದ್ದು. 4th ಒನ್, ಉದ್ಯೋಗ ಮತ್ತು ವೇತನದಲ್ಲಿ ತಾರತಮ್ಯವು ಸೇರಿದಂತೆ ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡುವುದು. ವೇತನ ತಾರತಮ್ಯ ಇರುತ್ತಲ್ಲ, ಅದರ ಬಗ್ಗೆ ಸಮಸ್ಯೆಗಳಿಗೆ ಸಮೀಕ್ಷೆ ಮಾಡುವುದು. 5ನೇದು ಹೇಳಬೇಕಾದರೆ, ಬದಲಾದ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿಯಾಗಿ ಹಾಗೂ ತಾಯಿಯಾಗಿ ಮಹಿಳೆಯರ ಅಂತಸ್ತನ್ನು ಪರಿಶೀಲಿಸುವುದು ಮತ್ತು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಗಳ ಕ್ಷೇತ್ರಗಳಲ್ಲಿ ಅವರ ಸಮಸ್ಯೆಗಳನ್ನು ಗುರುತಿಸ್ತಕ್ಕಂಥದ್ದು. ಅಂದರೆ ಸಾಮಾಜಿಕ ಮಾದರಿಯಲ್ಲಿ ಪತ್ನಿಯಾಗಿ, ತಾಯಿಯಾಗಿ ಅವರ ಅಂತಸ್ತನ್ನು ಪರಿಶೀಲಿಸಿ ಉನ್ನತ ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಗುರುತಿಸ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ, ಜನಸಂಖ್ಯಾ ನೀತಿ, ಕುಟುಂಬ ಯೋಜನಾ ಕಾರ್ಯಕ್ರಮಗಳು ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವ ಕುರಿತಂಥ ಪ್ರಕರಣಗಳನ್ನು ಸಮೀಕ್ಷೆ ಮಾಡುವುದು. ನೆಕ್ಸ್ಟ್ ಒನ್, ದೇಶ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರು ಪೂರ್ಣ ಪ್ರಮಾಣದ ಪಾತ್ರ ನಿರ್ವಹಿಸಲು ಸಾಧ್ಯವಾಗುವಂತೆ ಮಾಡುವ ಇತರ ಯಾವುದೇ ಕಾರ್ಯಕ್ರಮಗಳನ್ನು ಸೂಚಿಸ್ತಕ್ಕಂಥದ್ದು. ಈ ವರದಿಯ ಮಹತ್ವದ ಬಗ್ಗೆ ಹೇಳಬೇಕಾದ್ರೆ ನೀವು ನೋಡ್ತಾ ಇರ್ಬೋದಲ್ಲಿ, ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ ಮಧ್ಯಮ ವರ್ಗ ಮಹಿಳೆಯರು ಅಲ್ಪ ಪ್ರಮಾಣದ ಯಶಸ್ಸನ್ನು ಸಾಧಿಸಿದ್ದನ್ನು ಹೊರತುಪಡಿಸಿ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರ ಭಾಗವಹಿಸುವಿಕೆ ಪ್ರಮಾಣ ಅತ್ಯಲ್ಪವಾಗಿತ್ತು. ಕೆಲವು ಮಹಿಳೆಯರು ಅತ್ಯಲ್ಪ ಸಂಬಳಕ್ಕೆ ಅಧಿಕ ದುಡಿಮೆ ಮಾಡುತ್ತಿದ್ದರು. ಹೆಚ್ಚು ಕಡಿಮೆ ಎಲ್ಲ ಮಹಿಳೆಯರು ತಮ್ಮ ಕುಟುಂಬದ ಆರ್ಥಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ಇದಲ್ಲದೆ ಅವರು ಕುಟುಂಬದ ಸದಸ್ಯರ, ಅದರಲ್ಲೂ ವಿಶೇಷವಾಗಿ ಮಕ್ಕಳು ಹಾಗೂ ವಯಸ್ಸಾದವರ ಆರೈಕೆ ಜವಾಬ್ದಾರಿ ಹೊರುತ್ತಿದ್ದರು. ಇಷ್ಟು ಇಲ್ಲಿ ತನಕ ಹೇಳ್ಕೊಟ್ನಲ್ಲ, ಇಷ್ಟು ಸರಿಯಾಗಿ ಓದ್ಕೊಂಡ್ರೆ 10ರಿಂದ 15 ಅಂಕಗಳು ನಿಮಗೆ ಕವರ್ ಆಗ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.